ಯಾಕೆ ಹಿಂಗೆ ಕರಿತಾ ಇದೀ? ತಿಂಡಿ ಮಾಡಿ ಬನ್ನಿ. ಉಪ್ಪಿಟ್ಟು ಮಾಡಿದ್ದೀನಿ. ಏನ ಉಪ್ಪಿಟ್ಟು ಮಾಡಿದೆ? ನೀನು ಮಾಡ್ದಾ? ಅಯ್ಯಪ್ಪ ಹೋಗು. ಯಾವಾಗ ಹೇಳ್ದಿರೋದು ಅದೇನವ? ಅದು ಹೆಂಗೆ ತಿನ್ನಂಗೆ ಮಾಡಿದೆ ಏನೋ? ಸರಿ ಬಿಡು. ಅಮ್ಮ ಅವಳೇ ಮಾಡಿರೋದು. ನಾನು ಹೇಳ್ಕೊಟ್ಟೆ ಮಾಡಿದಾಳೆ. ಚೆನ್ನಾಗಿ ಮಾಡಿದಾಳೆ. ಬಾ ತಿನ್ ಬಾ ಸುಮ್ಮನೆ. ಅಲ್ಲ ಕಣವ, ನೀನಲ್ವ ಮಾಡೋದಿಕ್ಕೆ ನಾನು ಇವಳು ಕೇಳಕ್ಕೆ ಮಾಡ್ಸಕ್ಕೆ ಹೋಗಿದ್ದೆ. ಇವಳಿಗೆ ಏನು ಬರೋಕಿಲ್ಲ ಕಣವ. ಏನೋ ಹಾಕ್ಬಿಡ್ತಾಳೆ. ಅದಕ್ಕೆ ಹೇಳಿತು ಅಷ್ಟೇ. ನೀನು ಹೇಳ್ಕೊಟ್ಟು ಮಾಡಿಸ್ತಾ? ಸರಿ ಸರಿ ಕಣ್ಮಗ. ನಡಿವಾ ಮಗ ತೊಳ್ಕೊ. ನೀನು ತಿನ್ನು ಫಸ್ಟು. ನೋಡಿದ್ರಾ ಅದಕ್ಕೆ ಹೆಂಗೆ ಮಾತಾಡ್ತಾರೆ ನೋಡಿ. ಮಾತಾಡಿದ್ರೆ ಆಮೇಲೆ ಇವಳೇ ಹಂಗೆ ಮಾತಾಡಿದ್ಲು ಹಿಂಗೆ ಮಾತಾಡಿದ್ಲು ಅಂತ ನನ್ನ ಮೇಲೆ ಹೇಳ್ತಾರೆ. ನಮ್ಮನೆಯವ್ರಿಗೆ ಹೇಳ್ತಾರೆ. ನಮ್ಮ ಅಪ್ಪ ಅಮ್ಮಂಗೆ ಇಲ್ದಿರೋದೆಲ್ಲ ಹೇಳ್ಕೊಟ್ಟು ಅವರೇ ನನ್ನ ಮನೆಯಿಂದ ಆಚೆ ಹೋಗೋ ಅನ್ನೋ ಥರ ಮಾಡಿದ್ದಾರೆ. ಈಗ ಮಾಡಿದ್ರು ತಪ್ಪು, ಮಾಡ್ತಿದ್ರು ತಪ್ಪು. ಏನು ಮಾಡೋದು ನಾನು ಇವ್ರ ಹತ್ರ? ಅನಿತಾ ಈಗ ಏನಾಯಿತು? ಅದು ಯಾಕೆ ಹಂಗೆ ಕಿರ್ತಾಡ್ತಾ ಇದ್ದಿ? ಏನಂತ ಈಗ ನಮ್ಮ ಯಾವಾಗಲೂ ಮಾಡ್ದಿದ್ದಳು ಇವತ್ತು ಮಾಡಿದೆಯಲ್ಲ, ಅದಕ್ಕೆ ಹಂಗೆ ಹೇಳಿದ್ರು ಅಷ್ಟೇ. ದಿನ ಹೋಗು. ದಿನ ಅಮ್ಮ ಅಡುಗೆ ಮಾಡ್ತಾ ಇರೋದಿಲ್ವಾ? ಅಡುಗೆ ಮನೆಗೆ ಹೋಗು. ಏನು ಮಾಡ್ತಾರೆ ಏನು ಅಂತ ನೋಡ್ಕೊ. ನೀನು ಮಾಡ್ತೀನಿ ಅಂತ ಹೇಳು. ಅಮ್ಮನೂ ಹೇಳ್ಕೊಡ್ತಾರೆ. ಚೆನ್ನಾಗಿ ಕಲ್ತ್ಕೋಬೋದು ಅವಾಗ. ಈಗ ಸುಮ್ಮನೆ ಏನೇನು ಮಾತಾಡಬೇಡ. ನಡಿ ಆಯಿತು, ತಿಂಡಿ ತಿನ್ನೋಣ. ಅವ್ವ ನೀನು ಇವಳಿಗೆ ಎಷ್ಟು ಹೇಳ್ಕೊಟ್ರು ಅಷ್ಟೇ ಕಣವ. ಇವಳು ಯಾವುದೇ ಕಾರಣಕ್ಕೂ ಬುದ್ಧಿ ಕಲಿಯೋದಿಲ್ಲ. ನೋಡಿದೆ ಹೆಂಗೆ ಕಿರ್ತಾಳೆ ಅಂತ. ನೀ ಇದ್ದಾಗಲೇ ನೀನು ಮುಂದೆ ಹೆಂಗೆ ಕಿರ್ತಾಳೆ, ನನಗೆ ನೀ ಇಲ್ಲದಾಗ ಹೆಂಗೆ ಕಿರ್ತಾಳೆ ಅಂತ ಗೊತ್ತಾ ನಿನಗೆ? ಅನಿತಾ ಅಂತಿದೆಯಲ್ಲ ನೋಡು ಹೆಂಗೆ ಅಂತ ಹೇಳು. ಅತ್ತೆ ಸುಮ್ಮನೆ ಇದ್ರೆ ಸರಿ ಇವಾಗ. ಇಲ್ಲ ನಾನು ಸುಮ್ಮನೆ ಇರೋದಿಲ್ಲ. ಅಯ್ಯೋ ಇಬ್ರು ಸುಮ್ಮನೆ ಇರ್ತೀರ ಸ್ವಲ್ಪ ಹೊತ್ತು. ಅಮ್ಮ ಬಾ ತಿಂಡಿ ತಿಂದ್ಬಿಟ್ಟು ನಾನು ರೆಡಿ ಆಗ್ತೀನಿ. ಊರಿಗೆ ಹೋಗ್ಬೇಕಮ್ಮ. ಆಗಲೇ ಬಂದು ನಾನು 2-3 ದಿನ ಆಯಿತು. ಅತ್ತೆ ಅದೇನಂತಾರೋ ಏನೋ ಭಯ ಆಗ್ತಾಯಿದೆ ನನಗೆ. ಹೊಸಿ ಬೈತಾರೆ, ಬಾಯಿ ಬಂದಂಗೆ ಬೈತಾರೆ ಕಣಮ್ಮ. ಮನೆ ಕೆಲಸ ಎಲ್ಲ ಅವರೊಬ್ಬರೇ ಮಾಡಬೇಕು. ನವ್ವೇ ಗೊತ್ತಲ್ಲ ಅವಳಿಗೆ, ಇವು ಏನೂ ಬರಲ್ಲ. ಅವಳಿಗೆ ಮನೆ ಕೆಲಸ ಹೇಳ್ಕೊಡ್ಬೇಕು ಕಣಮ್ಮ. ಏನಂದರೆ ಏನೂ ಬರೋದಿಲ್ಲ. ಅತ್ತೆ ಹತ್ರ ಅದೆಷ್ಟು ಬೈಸ್ಕೊಂಡಿರ್ತಾಳೋ ಏನೋ. ನನಗೆ ಅದೇ ಯೋಚನೆ ಆಗ್ಬಿಟ್ಟೈತೆ. ನಾನೀಗ ಅವು ತಿಂಡಿ ತಿನ್ಕೊಂಡು ಹೊಡ್ತೀನಿ. ನರ ಏನು? ಅಯ್ಯೋ ಹೊಸಿ ದಿನ ಆಗಿಲ್ಲ ನಿಮ್ಮೆಲ್ಲ ನೋಡಿ. ನಾನು ನನ್ನ ಮಗಳ ಮನೆಗೆ ಹೊಂಟೋಗಿದ್ನಾ? ನಾವು ಬಂದಡ್ಕೆ ಬಂದೆ. ಅಯ್ಯೋ ನಾಗಕ್ಕೆ ನೋಡ್ಕೊ ಬರೋಣ ಅಂತ. ಇಲ್ಲಿ ನೋಡಿದ್ರೆ ಮಗಳು ಬಂದ್ಬಿಟ್ಟೋಳೆ. ರಾಣಿ ಚೆನ್ನಾಗಿದ್ದೀವ ರಾಣಿ? ಯಾವತ್ತು ಬಂದೆ? ಹ್ಞೂ ಆಂಟಿ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? ನಾನು ಬಂದೆ ಅಲ್ಲೇ 3 ದಿನ ಆಯಿತು ಕಣಂಟಿ. ಹೋಗ್ಬೇಕು ಇವತ್ತು. ನಂತ ಇನ್ನೇನಕ್ಕ? ಓ ಅನಿತಾ ಚೆನ್ನಾಗಿದ್ದೀಯವ? ಊರಿಗೆ ಹೋಗಿದ್ದಂತಲ್ಲ, ಬಂದ? ಯಾವತ್ತು ಬಂದೆ? ಮಕ್ಕಳಿಗೆ ಹಿಂಗೆ ಮಾಡ್ಕೊಂಡು ನಿಂತೀನಿ. ಚೆನ್ನಾಗಿದ್ದೀನಿ. ಬಂದೆ, ನೆನ್ನೆನೆ ಬಂದೆ. ಅಯ್ಯೋ ಗಂಗೆ ಬಾ. ಅವಳು ಯಾಕೆ ಕೇಳಿ, ಅವಳು ಯಾವಾಗಲೂ ಹಂಗೆ ಮಕ್ಕ ಗಂಟೆ ಹಾಕೊಂಡು ಸ್ಟಪ್ಪ ಮಾಡ್ಕೊಂಡು ನಿಂತ್ಕೊಳ್ಳೋದು. ಒಂದು ತರ್ನಿಲ್ಲ ಬರ್ನಿಲ್ಲ, ನನಗೆ ಒಂದು ಕೆಲಸ ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ. ಮಗ ಮಾತ್ರ ಸ್ಟಪ್ಪ ಗಂಟೆ ಹಾಕೋತಾಳೆ. ಇವ್ಳು ಮನೆ ಬಿಟ್ಟು ಹೋಗೋಳೆ. ನಿನ್ಗೆ ಯಾರು ಹೇಳಿದರು? ಕರ್ಮ, ಏನಾದರೂ ಮಾತಾಡ್ಕೊಂಡು ಸಾರಿ. ಅಮ್ಮ ಇದು ಯಾಕಮ್ಮ ಹಿಂಗೆ ಮಾತಾಡ್ತೀಯ ನೀನು? ಅನಿತಾ ಇಲ್ಲೇ ಇದ್ದಾನೆ. ಹಿಂಗೆ ಅವಳ ಮುಂದೆ ನಿಂಗೆಲ್ಲ ಮಾತಾಡ್ತಾರೆ. ನೀನು ಅವಳಿಗೆ ಬೇಜಾರಾಗಲ್ವಾ? ನೆನ್ನೆ ತಾನೇ ಹೋಗಿ ಕರ್ಕೊಬಂದಿದ್ದೀವಿ. ನೀನು ಮತ್ತೆ ಮನೆ ಬಿಟ್ಟು ಕಳಿಸ್ತೀಯ ನೋಡು. ಹಂಗೆ ಆಡ್ತಾ ಇರು. ಅಯ್ಯೋ ರಾಣಿ ಸುಮ್ಮನಿರವ, ಸುಮ್ಮನಿರು. ನಿನಗೆ ಏನು ಗೊತ್ತು ಅವಳು ಬುದ್ಧಿ? ಪಾಪ ನಾಗಾಕಂಗೆ ಎಷ್ಟು ಕಷ್ಟ ಕೊಡ್ತಾಳೆ ಗೊತ್ತಾ? ಈ ವಯಸ್ಸಲ್ಲೇ ಎಲ್ಲ ಕೆಲಸನೂ ಪಾಪ ಅವರೇ ಮಾಡಬೇಕು. ಮನೇಲಿ ಒಂದು ಭಂಗ ಮಾಡೋಕ್ಕಿಲ್ಲ ಕಣವ, ಒಂದು ಭಂಗ ಮಾಡೋಕ್ಕಿಲ್ಲ. ಊರಲ್ಲೆಲ್ಲ ಅದೇ ಸುದ್ದಿ. ಅವಳ ಸೊಸೆ, ನಾಗಕ್ಕನ ಸೊಸೆ ಅನಿತಾ ಮನೆ ಬಿಟ್ಟು ಹೋದ್ಲಂತೆ ಅಂತ ಎಲ್ಲ ಮಾತಾಡ್ತಾಯಿದ್ರು. ನಾನು ಅದೇನು ಕೇಳ್ಕೊಬರನೆ ಅಂದ್ರೆ ಇಲ್ಲೇ ನಿಂತವಳೆ. ಏನು ಮೊಕ್ಕನ ಇಷ್ಟಪ್ಪ ಗಂಟಾಕೊಂಡು. ಅಯ್ಯೋ ತಾಯಿ ಕಣ್ ಹಾಕು. ಕೇಳ್ದಾ? ನಾನು ಹೇಳಿದ್ರೆ ನೀನು ನಿಂದೆ ತಪ್ಪು ಅಂತಿದೆಯಲ್ಲ. ಈಗ ಗಂಗಾ ಅಕ್ಕ ಹೇಳ್ತಾರೆ ಮಾತಾಡ ಕೇಳ್ತೀಯಾ? ಅವ್ರನ್ನ ತಾನೇ ನಂಬವ? ನಾನು ಹೇಳಿದ್ರೆ ನೀನು ನಂಬೋಕಿಲ್ಲ. ನಿಂದೆ ತಪ್ಪು ಕಣಮ್ಮ. ನೀನು ಯಾಕೆ ಮಧ್ಯಕ್ಕೆ ಮಾತಾಡ್ತೀನಿ? ನೀನು ಯಾಕೆ ಅಂತೀಯಲ್ಲ? ಕೇಳು ಏನು ಬುದ್ಧಿ ಅವಳು ಕಲ್ತಿರೋದಂತ. ಊರವರೆಲ್ಲ ಮಾತಾಡಂಗೆ ಮಾಡ್ಬಿಟ್ಲಲ್ಲವ ಇವಳು. ಒಂದು ಮನೆ ಭಂಗ ಮಾಡ್ದಿದ್ರು ಸಿಕ್ಕಿಲ್ಲ ಅಂತ. ನೋಡು ಎಂಥ ಕೆಲಸ ಮಾಡಿಬಿಟ್ಲು ಅಂತ. ಅಮ್ಮ ಬಿಡು ಈಗ ಸಾಕು. ಅವಳೇ ಇವತ್ತು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೋದೆ ನಾನು ಅಡುಗೆ ಮನೆಗೆ. ಅವಳೇ ಬಂದ್ಬಿಟ್ಟು ನನಗೆ ಹೇಳ್ಕೊಡೋದಕ್ಕೆ ನಾನೇ ಮಾಡ್ತೀನಿ ಅಂತ ಅವಳೇ ಮಾಡಿದ್ದಾಳೆ ಇವತ್ತು. ನಡಿ ತಿನ್ನೋಣ. ಸುಮ್ಮನೆ ಮಾತಾಡಬೇಡಮ್ಮ. ಈಗ ಅವಳು ಕಲ್ತ್ಕೋತೀನಿ ಅಂತ ಹೇಳಿದ್ದಾಳೆ. ಒಂದೊಂದು ಸಣ್ಣದು ಕಲ್ಸ್ಕೊಡು ನೀನೆ. ನಾನು ಹೇಳಿದ್ದೀನಿ ಅವಳಿಗೆ, ಅಮ್ಮ ಅಡುಗೆ ಮಾಡೋಣಾಗ ಅಡುಗೆ ಮನೆಗೆ ಹೋಗು ಅಂತ. ನೀನು ಕರೆದು ಒಂದು ಸ್ವಲ್ಪ ಹೇಳ್ಕೊಡು. ಅದು ಬಿಟ್ಬಿಟ್ಟು ಮನೋಜನು ಬೈತಾನೆ. ನೀನು ಬೈದರೆ ಅವಳಿಗೆ ಬೇಜಾರಾಗಲ್ವ ಹೇಳು? ಅಯ್ಯೋ ರಾಣಿ ನನ್ನ ಮಗಳೇ ಹೋಗು. ಅಯ್ಯೋ ಎಂಥ ಮನ್ಸವ ನಿಂದು. ನಿಮ್ಮ ಅಮ್ಮಂಗೆ ಅವಳು ಅಷ್ಟು ಹಿಂಸೆ ಕೊಡ್ತಾಳೆ ಅಂದ್ರೂ ಅವಳ ಪರನೇ ಮಾತಾಡ್ತೀಯಲ್ಲ. ಎಂಥ ಒಳ್ಳೆ ಮನ್ಸು ಮಗಳೇ ನಿಂದು. ನೀನು ಮಾಡೋ ಭಂಗದಲ್ಲಿ ಕಾಲು ಭಾಗ ಮಾಡೋಕ್ಕಿಲ್ಲ ಕಣವ ಅವಳು. ಕಾಲು ಭಾಗ ಮಾಡೋದಿಲ್ಲ. ಅಯ್ಯೋ ಪಾಪ ನಾಗಕ್ಕ ಯಾರ್ತ ಹೇಳ್ಕೊಂಡಿದ್ದೀಯಲ್ಲನೂ ನೀನು ಕೇಳೋಕ್ಕಿಲ್ಲ, ಮನೋಜನೂ ಕೇಳೋಕ್ಕಿಲ್ಲ. ನಾನು ಬಂದಾಗ ಪಾಪ ಒಂಚೂರು ಹೇಳ್ಕೊತದೆ ಅಷ್ಟೇ ಅಲ್ವಾಕ? ಏನು ಮಾಡೋದಂಟಿ? ಏನು ಮಾಡೋದು ಹೇಳು? ನಾವು ಹೆಣ್ಮಕ್ಳು ಹೆಣ್ಣೆತ್ಬಿಟ್ಟು ಇನ್ನೊಂದು ಹೆಣ್ಣಿಗೆ ತೊಂದರೆ ಕೊಡೋದು ಅಂದರೆ ನನಗೆ ಹೊಟ್ಟೆ ಉರಿತದೆ ಕಣಂಟಿ. ಈಗ ನನ್ನ ಮಗಳು ಅವಳೆ. ಏನಂದರೆ ಏನು ಬರೋದಿಲ್ಲ ಕಣಂಟಿ ಅವಳಿಗೆ. ಏನಂದರೆ ಏನು ಬರೋದಿಲ್ಲ. ಈಗ ಅವಳನ್ನು ನಾನು ಮದುವೆ ಮಾಡಬೇಕು. ಬೇರೆ ಮನೆಗೆ ಹೋದಾಗ ಅವಳಿಗೂ ಹಿಂಗೆಲ್ಲ ಅಂದರೆ ಹೊಸಿ ಸಂಕಟ ಆದದಂಟಿ ನನಗೆ. ಅದನ್ನೇ ಇವಳು ನೋಡಿದಾಗೆಲ್ಲ ನೆನೆಸ್ಕೊಂಡು ಅಮ್ಮಂಗೆ ಹೇಳ್ತೀನಿ, ಏನು ಅನ್ಬೇಡ ಕಣಮ್ಮ ಅಂತ. ಅಯ್ಯೋ ಬಿಡು ನಿನ್ನ ಮನಸ್ಸು ಹೂನಂತ ಮನ್ಸು ಕಂಡುಬಿಡವ. ಆ ದೇವರು ಯಾವಾಗಲೂ ನೀನು ಚೆನ್ನಾಗಿಟ್ಟಿರ್ಲಿ ಕಣವ ರಾಣಿ. ನನ್ನ ಮಗಳು ಬಂದಾಗೆಲ್ಲ ರಾಣಿ ಅಕ್ಕ ಬಂದಿತ್ತ ಅಂತಾಳೆ. ಅವಳು ಬಂದಾಗ ನೀನು ಬರೋಕ್ಕಿಲ್ಲ, ನೀನು ಬಂದಾಗ ಅವಳು ಬರೋಕ್ಕಿಲ್ಲ. ಹೊಸಿ ವರ್ಷ ಆಯ್ತು ನೀವೆಲ್ಲ ನೋಡಿ.
ಆಗೆಲ್ಲ ನೀವೆಲ್ಲ ಜೊತೆಲೇ ಹೋಯ್ತಿದ್ರಿ ಓದಕ್ಕೆ. ಈಗ ಬಂದಾಗೆಲ್ಲ ಕೇಳ್ತಾಳೆ ಪಾಪ. ಕಣಂಟಿ ಎಲ್ಲಿ ನಾನು ಬರೋಕೆ ಇಲ್ವಲ್ಲ. ಅಯ್ಯೋ ಹೊಸಿ ಕೆಲಸ ಅಂಟಿ ಮನೇಲಿ ಹೊಸಿ ಕೆಲಸವಾ. ಇವಾಗ ಮನಜಂಗೆ ಹುಷಾರು ಇಲ್ದಿರೋದಕ್ಕೆ ನಮ್ಮ ಅತ್ತೆಗೆ ಹಿಂಸೆ ಮಾಡಿ ನನ್ನ ಗಂಡನ ಕೇಳಿ ಬಂದಿದ್ದೀನಿ ಕಣಂಟಿ. ಈಗ 2-3 ದಿನಕ್ಕೆ ನಮ್ಮ ಅತ್ತೆ ಹುಸಿ ಬದ್ದದ. ಎಲ್ಲೂ ಬರೋದೇ ಇಲ್ಲ ಕಣಂಟಿ ನಾನು. ಇನ್ನು ಯಾವ ಕಾಲಕ್ಕೆ ಬರ್ತೀನೋ ಏನೋ. ಅಯ್ಯೋ ಮಗಳೇ ಬೇಜಾರಾಯ್ತದೆ ಕಣವ, ಬೇಜಾರಾಯ್ತದೆ. ನನ್ನ ಮಗಳಿಗೆ ಹೊಸಿ ಕಷ್ಟವ ಗಂಗಕ್ಕ, ಹೊಸಿ ಕಷ್ಟವ. ನನ್ನ ಮಗ ಎಷ್ಟು ವರ್ಷ ಆಗಿತ್ತು ಮನೆಗೆ ಬಂದು. ಈಗ ಬಂದು 2 ದಿನ ಆಗಿಲ್ಲ, ಯಾಲೆ ಹೋಯ್ತೀನಿ ಅಂತಾಳೆ. ಇನ್ನು ಯಾವ ಕಾಲಕ್ಕೆ ಕಳ್ಸೋಳವ್ರ ಅತ್ತೆ. ಅಯ್ಯೋ ನನ್ನ ಮಗನ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತದೆ ನನಗಂಗೆ, ಹೊಟ್ಟೆ ಉರಿತದೆ. ಅಯ್ಯೋ ಗಂಗಕ್ಕ ಏನು ಮಾಡಿ ಅಕ್ಕ, ಏನು ಮಾಡಿ. ಅಯ್ಯೋ ಒಳ್ಳೆ ಮಕ್ಳಿಗೆ ಹಂಗೆ ಕಣಕ್ಕ, ಹಂಗೆ ನನ್ನ ಮಕ್ಳಿಗೂ ಅಷ್ಟೇ ಹೊಸಿ ಕಷ್ಟ ಅಲ್ಲ ಕಣಕ್ಕ, ಹೊಸಿ ಕಷ್ಟ ಅಲ್ಲ. ಏನು ಮಾಡಿ ಒಳ್ಳೆ ಮಕ್ಳಿಗೆ ಯಾವಾಗಲೂ ಹಂಗೆ ಕಣಕ್ಕ, ಯಾವಾಗಲೂ ಹಂಗೆ. ನೀನು ಸೊಸೆ ಅಂತವ್ರೆ ಚೆನ್ನಾಗಿರೋದು ಈ ಕಾಲದಲ್ಲಿ. ಬೇರೆ ಮನೆಗೆ ಬಂದು ಸೊಸೆ ಮೇಲೆ ಚಾಡಿ ಹೇಳೋದು ಬಿಡು, ಅವಾಗ ನಿಮ್ಮ ಮಗಳು ಚೆನ್ನಾಗಿರ್ತಾಳೆ. ಇಂಥ ಮನೆ ಹಾಳು ಕೆಲಸ ಬಿಟ್ರೇನೆ ನಿಮ್ಮ ಮನೇಲೂ ಚೆನ್ನಾಗಿರೋದು. ಇಲ್ಲೇ ಬಂದಿರ್ತಾನೆ ಅಂತಿದ್ದಿ, ಹೋಗು. ನೋಡಾಗಕ್ಕ ನೋಡಿ ನಿನ್ನ ಸೊಸೆ ಹೆಂಗಂತಾಳೆ ನನಗೆ. ಮನೆಯಿಂದ ಆಚ್ಕೋಗು ಅಂತಾಳೆ ನೋಡಕ್ಕ. ಇಷ್ಟು ವರ್ಷ ಆಯ್ತು ಒಂದಿನ ನೀನೊಂದು ಮಾತಂದಿಲ್ಲ ನನಗೆ. ಕಷ್ಟ ಸುಖ ಅಂದ್ರೆ ನೀನು ನನಗೆ ಹೇಳ್ತೀನಿ, ನಾನು ನಿನ್ಗೆ ಹೇಳ್ತೀನಿ. ಹೆಂಗ ಆಚ್ಕೋಗು ಅಂತಾಳೆ ನೋಡಕ್ಕ. ಮನೆ ಹಾಳಿ ಗಂಗೆ ಹೆಂಗಂತಿದ್ಯಾ? ಎಷ್ಟು ಧೈರ್ಯ ನಿನಗೆ? ಸಾಯಿಸಾಕ್ಬಿಡ್ತೀನಿ ನಿನ್ನ. ಮನೆಯಿಂದ ಆಚ್ಕೋಗು ಅಂತ ಹೇಳಕ್ ನೀನು ಯಾವಳು? ನೀನು ಮನೆ ಕಟ್ಸಿಟ್ಟಿದ್ಯಾ ಇಲ್ಲಿ? ನಂದು ಮನೆ ಇದು. ಬಾಯಿ ಮುಚ್ಕೊಂಡು ಹೋಗೋಳಿಕೆ. ಓ ಬಂದವಳೆ ಇಲ್ಲಿ ಮಾತಾಡಕ್ಕೆ. ಏನವ ಅನಿತಾ ಇದು? ಹಿಂಗೆ ಮಾತಾಡಾರ ಮನೆಗೆ ಬಂದವ್ರಿಗೆ? ಸರಿಯಾ ಇದು ನೀನು ಮಾತಾಡೋದು? ಅವರು ಅಮ್ಮನ ಜೊತೆನೇ ಎಷ್ಟೋ ವರ್ಷದಿಂದ ಈ ಮನೆಗೆ ಬರ್ತಾರೆ ಅಂಥವ್ರಿಗೆ ನೀನು ಹಿಂಗೆ ಅಂದ್ಬಿಟ್ರೆ ಮನೆಯಿಂದ ಆಚ್ಕೋಗು ಅಂತ ತಪ್ಪಲ್ವಾ ಅದು? ಹಂಗೆಲ್ಲ ಮಾತಾಡಾರ? ಅಯ್ಯೋ ಗೊತ್ತಿಲ್ಲ ಅದಕ್ಕೆ ನಿಮಗೆ, ಗೊತ್ತಿಲ್ಲ. ಇವ್ರ ಬುದ್ಧಿ ಎಲ್ಲ ಇದೆ. ಬಂದಾಗೆಲ್ಲ ನನ್ನ ಮೇಲೆ ಚಾಡಿ ಹೇಳೋದು ಅತ್ತೆಗೆ. ಇದೇ ಕೆಲಸ ಅಮ್ಮಂದು. ನಾನು ಬಂದಾಗೆಲ್ಲ ನೋಡ್ತಾನೆ ಇರ್ತೀನಿ. ಇನ್ನೊಬ್ರ ಮನೆಗೆ ಇವ್ರ ಮನೆ ಮಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಇನ್ನೊಬ್ರ ಮನೆ ಮಗಳನ್ನ ಹಾಳು ಮಾಡಿದ್ರೆ ಇವ್ರ ಮಗಳು ಹೆಂಗಕ್ಕ ಚೆನ್ನಾಗಿರ್ತಾಳೆ? ಹೆಂಗೆ ಚೆನ್ನಾಗಿರ್ತಾಳೆ ಹೇಳಿ? ಇನ್ನೊಬ್ರ ಮನೆ ಮಕ್ಕಳು ಚೆನ್ನಾಗಿರಲಿ ಅಂತ ನಿಮ್ಮ ಥರ ಬಯಸಿದ್ರೆ ತಾನೆ ಅವ್ರ ಮನೆ ಮಕ್ಕಳು ಚೆನ್ನಾಗಿರೋದು. ಇಲ್ಲಿ ಬಂದಾಗೆಲ್ಲ ನನ್ನ ಬಗ್ಗೆ ಚಾಡಿ ಹೇಳೋದು. ಆಮೇಲೆ ನನ್ನ ಮಗಳು ಚೆನ್ನಾಗಿಲ್ಲ ಅಂತ ಹತ್ತಿರ ನನಗೆ ಕೋಪ ಬರಲ್ವಾ? ಬಿಡು ಅಂತ ಬಿಡು, ನೀನು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಡಿ ನಡಿ ತಿಂಡಿ ಮಾಡೋದ ನಡಿ. ಅಮ್ಮ ನೀನೇನಮ್ಮ ನೀನು ಹಿಂಗೆ ಕಿರ್ಚಾಡ್ತಿದ್ಯಲ್ಲ? ಸರಿ ಬಿಡು, ನೀವು ಏನೋ ಅಂದ್ಬಿಟ್ಲು ಒಂದು ಮಾತು, ಅದಕ್ಕೆ ನೀನು ಹಿಂಗೆ ಆಡೋದ? ಸರಿಯಾಗಿ ನಿಂತ್ಕೋತಿದ್ರಿ ಬಿಡು ಜಗಳಕ್ಕೆ. ನಮ್ಮ ಅತ್ತೆ ಹಂಗೆ ಆಡಿದ್ರೆ ನಾನು ಒಂದಿನ ಮತ್ತೆ ಜೊತೆ ಹಿಂಗೆ ಜಗಳಕ್ಕೆ ನಿಂತ್ಕೊಂಡಿಲ್ಲ ಕಣಪ್ಪ. ನಮ್ಮ ಅತ್ತೆ ನಾನು ಯಾವತ್ತು ಹಿಂಗೆ ಜಗಳ ಆಡಿ ನಾನು ನಿಮ್ಮಂಗೆ. ಏನು ಹಿಂಗೆ ಆಡೋದು ನೀವು? ಥೂ ಆಂಟಿ ಆಂಟಿ ಬೇಜಾರು ಮಾಡ್ಕೊಬಿಡಕನ ಆಂಟಿ. ಹೋಗಿರಿ ನೀವು ಮನೆಗೆ. ಆಮೇಲೆ ಅಮ್ಮನೇ ಅಲ್ಲಿ ಕಳಿಸ್ತೀನಿ. ಹೋಗಿರಿ ಆಂಟಿ, ಬೇಜಾರು ಮಾಡ್ಕೊಬಿಡಕನ ಆಂಟಿ. ಅಯ್ಯೋ ಆಯಿತು ಬಿಡವ, ನೀನು ತಾನೇ ಏನು ಮಾಡಿ ಬಿಡು. ಅಯ್ಯೋ ನನಗೆ ಯಾವತ್ತು ಯಾರು ಹಿಂಗೆ ಮನೆಯಿಂದ ಹಚ್ಕೊ ಬಂದಿಲ್ಲ ಕಣವ. ಇವಳೇ ಮೊದಲು ಹಿಂಗೆ ಅಂದಿತ್ತು. ಅಯ್ಯೋ ನಾಗಕ್ಕ ಬರ್ತೀನಿ, ಯಾವತ್ತು ನಾನು ನಿಮ್ಮ ಮನೆ ಬಾಗಿಲು ಬರೋದಿಲ್ಲ ನಾಗಕ್ಕ. ಗಂಗೆ ಬೇಜಾರು ಮಾಡ್ಕೊಬೇಡ ನೀನು. ಇನ್ನೇನು ಅವ್ರ ಅಪ್ಪನ ಮನೆಗೆ ಬಂದಿದ್ಯಾ? ನನ್ನ ಮನೆಗೆ ಬಂದಿರೋದಿದು, ನನ್ನ ಮನೆನಿದು. ಅವಳೇ ಅವಳು ಮನೆಗೆ ಬರಬೇಡ ಅಂತ ಹೇಳಕ್ಕೆ. ಅವ್ರ ಮನೆ ಇದು, ಅವ್ರ ಅಪ್ಪನ ಮನೆಯಾ? ನನ್ನ ಮನೆ ಇದು. ನೀನು ತಲೆ ಕೆಡ್ಸ್ಕೊಬೇಡ, ನೀನು ಯಾವಾಗ ಬೇಕಾದ್ರೂ ಬರ್ಬೋದು. ಅವಳು ಅಂದ್ಲು ಅಂತ ನೀನ್ಯಾಕೆ ಮನೆಗೆ ಬರೋಕ್ಕಿಲ್ಲ ಅಂದಿ ನೀನು? ನಡಿ ನಡಿ ಮನೆಗೆ ಹೋಗಿರು, ಬರ್ತೀನಿ ನಾನೇ. ಆಮೇಲೆ ಅಡುಗೆ ಮಾಡಿದ್ದೀನಿ, ಇವತ್ತು ರಾಣಿ ಹೋಯ್ತಾಳೆ, ಅದಕ್ಕೆ ಸ್ಪೆಷಲ್ ಮಾಡಿದ್ದೀನಿ, ತಗೊಬತ್ತೀನಿ. ಆಮೇಲೆ ರಾಣಿ ಕಳಿಸ್ಬಿಟ್ಟು ಬರ್ತೀನಿ. ಹೋಗಿರಿ ಮನೆಗೆ, ಬೇಜಾರು ಮಾಡ್ಕೊಬೇಡ. ನೀನು ಯಾವುದೇ ಕಾರಣಕ್ಕೂ ಇನ್ನೊಂದ್ಸತಿ ಗಿರಕಿಲ್ಲ ಅಂದ್ಬೇಡ ನೀನು. ಏನಾರ ಅಪ್ಪನ ಮನೆಗೆ ಹೋಯ್ತಲ್ಲ ನೀನು. ಸರಿ ಕಣ್ಣಾಗಕ್ಕ, ಏನು ಮಾಡಿದ್ದಿ ಸ್ಪೆಷಲ? ಜಾಸ್ತಿ ತಗೊಬ, ಸಂದಿಗೂ ಆಗಂಗೆ. ಬರೋಣ ರಾಣಿ, ಹೋಗಿದ್ದು ಬಂದ್ಯವ? ಬರ್ತೀನಿ ಕಣವ. ಅಯ್ಯೋ ಕಂಗೆಗೆ ಹಿಂಗೆ ಅಂದ್ಲಲ್ಲ ಬೈ ಮನೆ ಹಾಳಿ. ರಾಣಿ ನಡೆಯೋ ಗೊತ್ತಾಯ್ತದೆ, ಊಟ ಮಾಡಿಕೊಂಡು ಅದೇನು ಎಲ್ಲ ತಗೊಂಡು ನಡೆಯುವ. ಟೈಮ್ ಆಯ್ತು, ಬಸ್ ಹತ್ತು ಬರ್ತೀನಿ. ಬೋ. ಥೂ ಏನು ಕರ್ಮ ಇವ್ರದು. ಅನಿತಾನೂ ಕೇಳಲ್ಲ, ನಮ್ಮಮ್ಮನೂ ಕೇಳಲ್ಲ. ನಾನು ಆಗಕ್ಕಂಗೆ ಅನಿತಾ ಹೇಳಿದ್ದು ಸರಿನೇ. ಬಂದು ಅನಿತನ ಮೇಲೆ ಯಾಕೆ ಚಾಡಿ ಹೇಳ್ಕೊಡ್ಬೇಕು ನಮ್ಮ ಅಮ್ಮಂಗೆ ಇವರು? ಹೋಗೋಕ್ಕಾಗೋದಿಲ್ಲ ಕಣಪ್ಪ. ಹೆಂಗೋ ಮಾಡ್ಕೊಳ್ಳಿ ಇವರು. ಮೊದಲು ನಮ್ಮನೆ ಬಂಗ ನೋಡೋಣ ತಡಿ.